ಈ ಆಶಾಲತಿಯಲಿ ಗಂಡನೇನಾದರೂ ಈ ದೃಶ್ಯ ಕಂಡಿದ್ದರೆ ಜೀವಂತ ಸಮಾಧಿ ಮಾಡುತ್ತಿದ್ದ. ಕೊರಳಿಗೆ ತಾಳಿ ಕಟ್ಟಿದ ಗಂಡನಿದ್ದು ಗರತಿಯಾಗಿ ಬಾಳದೆ ಕೈಯಾಳಿಯಾಗಿ ಮಿಂಡನೊಡನೆ ಕದ್ದು ಕಾಮದಾಟ ಆಡುತ್ತಿರುವಿಯಲ್ಲ, ನಾಚಿಕೆಯಾಗುವುದಿಲ್ಲವೇ ನಿನ್ನ? ಕೆಟ್ಟ ಶಬ್ದ ಆಡಿದರೆ ನಾಲಿಗೆಯನ್ನು ಕತ್ತರಿಸಿ ಹಾಕ್ಬೇಕಾಗಿತ್ತು. ಎಚ್ಚರ! ನಾನು ಶಿಕ್ಷಣ ಪಡೆದ ಹೆಣ್ಣು, ನನಗಿಷ್ಟ ಬಂದ ಹಾಗೆ ನಾನು ಮಾಡುವೆ. ಅದನ್ನು ಕೇಳಲು ನೀನ್ಯಾರು? ಶಿಕ್ಷಣ ಪಡೆದ ನಾಯಿಯೇ, ಸೂಳೆಯಾಗಿ ಬಾಳೆಂದು ಹೇಳಿದೆಯಾ? ಆದಿಲ್ಲ ಶಿಕ್ಷಣ. ನೀನು ಒಂದು ಶಿಕ್ಷಣ ಪಡೆದ ಹೆಣ್ಣೆ, ಕೈ ಹಿಡಿದ ಗಂಡನ ಮರ್ಯಾದೆಯನ್ನೇ ಮಾರಲು ಸಿದ್ಧಳಾದ ಹೆಮ್ಮಾರಿ. ನಿನ್ನ ಶಿಕ್ಷಣಕ್ಕೆ ಬೆಂಕಿ ಸುಮ್ಮನೆ ಯಾಕೆ ನಾಯಿ ತರ ಬಂದ್ರೆ ಈ ರೀತಿ ಸಾಯಲು ಹೋಗ್ತಾ ಇರುವೆ? ನಾನು ನಡೆದುಕೊಳ್ಳುವ ನಡೆದು ನಿನಗೆ ಇಷ್ಟವಾಗದಿದ್ದರೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗ್ಬೋದು. ತಾಳಿ ಎಂಬ ಬಂಧನದ ಅರ್ಥವೇ ತಿಳಿಯದ ಕತ್ತೆ ನೀನು. ಬಂಡವಾಳ ಸಾಗಿಸುವ ನಿನ್ನಂತ ಜಗದ ರಂಡಿಯರಿಗೇನು ಗೊತ್ತು ಅಣ್ಣ ತಮ್ಮಂದಿರ ಸಂಬಂಧ? ಹೆಂಡನಿಗೆ ಮೈ ಒಪ್ಪಿಸುವ ಹೀನ ಕಾರ್ಯಕ್ಕೆ ಕೈ ಹಾಕಿರುವ ನಿನ್ನನ್ನು ಜೀವಂತ ಸುಟ್ಟು ಸಮಾಧಿ ಮಾಡಬೇಕಾದಿತ್ತು. ಎಚ್ಚರ! ನನಗೆ ಎಚ್ಚರ ಹೇಳೋ ಮುನ್ನ ನೀನ್ ಎಚ್ಚರವಾಗಿರು. ಯಾಕಂದ್ರೆ ಯಾವುದೋ ಮಿಂಡನಿಗೆ ಮೈ ಸುಖ ಉಂಡು ಬಂದವ ಪಾಪದ ಪಿಂಡ ಹೊತ್ತುಕೊಂಡು ಬಂದಿದಲ್ಲ, ಅವಳ ಕತ್ತಿಗೆ ತಾಳಿ ಕಟ್ಟಿದೆಯಲ್ಲ, ಅವರ ಮುಂದೆ ಹೋಗಿ ತೋರಿಸೋ ಈ ನಿನ್ನ ಪೌರುಷ. ನನ್ನ ಗೌರಿಯ ವಿಷಯದ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುವ ನೀನು ಅವಳ ಕಾಲಲ್ಲಿರುವ ಚಪ್ಪಲಿಯ ಕಿಮ್ಮತ್ತು ನೀನಾಗಲಾರೆ. ಸುಮ್ಮನೆ ಬಾಯಲ್ಲಿ ನಾಲಿಗೆ ಇಟ್ಟುಕೊಂಡು ಮನೆಗೆ ಬಾ. ರಜನಿ, ಹೆಣ್ಣೊಂದರನ್ನು ಬೇಕು ನಿನಗೆ. ನಿನ್ನ
ಧೈರ್ಯ ಸಾಹಸವನ್ನು ಕಂಡರೆ ಕಿತ್ತೂರ ಚೆನ್ನಮ್ಮ ಅವನಿಗೆ ಒಬ್ಬ ನೆನಪನ್ನು ಮರುಕಳಿಸುತ್ತದೆ. ಅದನ್ನು ತಿನ್ನಲೇ ಕಲ್ಲವಲ್ಲ ಇನ್ನು ತಪ್ಪಿದ್ದಿಲ್ಲ ಅಂದರೆ ನಮ್ಮಿಬ್ಬರಿಗೂ ಇನ್ನು ಮುಂದೆ ನಮ್ಮಿಬ್ಬರ ಪಡೆದಾಟವನ್ನು ಈ ಊರಿಗೆ ಊರು ನೋಡಲು ಏನು ನಾಳೆ ಬರುವ ತೊಂದರೆ ನೀನು ನಿನ್ನ ಗಂಡನ ತೆಗೆದುಕೊಂಡು ಈ ಊರನ್ನ ಪಟ್ಟಣದ ಪರಿಸರದಲ್ಲಿ ನಮ್ಮ ಪ್ರೇಮದ ಯಾರೂ ಏನಂತಿದ್ದಾರೆ? ಆಯ್ತು, ಹಾಗೆ ಮಾಡ್ತೀನಿ. ನಾನು ಇನ್ ಬರ್ತೀನಿ. ಬಾಯ್.